ಲವರ್ಗೆ ಕೈ ಕೊಟ್ಟು ಮತ್ತೊಂದು ಮದುವೆ ಆಗಿದ್ದಾನೆ ಹುಡುಗ. ಮದುವೆ ಮಂಟಪಕ್ಕೆ ನುಗ್ಗಿ ಮೋಸ ಹೋದಂತ ಯುವತಿ ಗಲಾಟೆಯನ್ನ ಮಾಡಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ನಡೆದಿರುವಂತಹ ಘಟನೆ ಇದು. ಮದುವೆ ಮಂಟಪದಲ್ಲಿ ಸೀನ್ ಕ್ರಿಯೇಟ್ ಆಗಿದೆ. ಕಾರಣ ಏನು ಅಂದ್ರೆ ಲವರಿಗೆ ಕೈ ಕೊಟ್ಟು ಮತ್ತೊಂದು ಮದುವೆ ಆಗೋದಕ್ಕೆ ಅಂತೇಳಿ ಹುಡುಗ ರೆಡಿ ಆಗಿದ್ದ. ಹುಡುಗಿಗೆ ವಿಷಯ ಗೊತ್ತಾಗಿದೆ, ನನಗೆ ಮೋಸ ಮಾಡಿ ಮತ್ತೊಂದು ಮದುವೆ ಆಗ್ತೀಯಾ ಅಂತ ಹೇಳಿ ಸೀದಾ ಮದುವೆ ಮಂಟಪಕ್ಕೆ ಬಂದಿದ್ದಾಳೆ. ಚಿಕ್ಕಮಗಳೂರಿನ ದೊಡ್ಡೇಗೌಡ ಕಲ್ಯಾಣ ಮಂಟಪದಲ್ಲಿ ಘಟನೆ ನಡೆದಿದೆ. 10 ವರ್ಷಗಳಿಂದ ಶರತ್ ಹಾಗೂ ಅಶ್ವಿನಿ ನಡುವೆ ಲವ್ ಇತ್ತು. ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಈಗ ಮೋಸ ಮಾಡಿದ್ದಾನೆ ಅಂತ ಆಕೆ ಆರೋಪ ಮಾಡಿದ್ದಾಳೆ. ಇವತ್ತು ಹಸೆಮಣೆ ಏರಿದಾನೆ ಶರತ್ಗೆ. ಅಶ್ವಿನಿ ಬಂದು ಗೇರಾವ್ ಹಾಕಿದ್ದಾಳೆ. ನನ್ನನ್ನು ಮದುವೆ ಆಗು ಅಂತ ಹೇಳಿ ಅಶ್ವಿನಿ ಗಲಾಟೆ ಮಾಡಿದ್ದಾಳೆ. ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾನೆ ಶರತ್. ಚಿಕ್ಕಮಗಳೂರು ನಗರ ಠಾಣೆಗೆ ದೂರು ದಾಖಲಾಗಿದೆ. ಒಂದ್ ಕಡೆ ಶರತ್ತು ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅಶ್ವಿನಿನೂ ಒಂದು ಪ್ರತಿ ದೂರನ್ನ ಕೊಟ್ಟಿದ್ದಾಳೆ. ಕಲ್ಯಾಣ ಮಂಟಪದಲ್ಲಿ ಗಲಾಟೆಯನ್ನ ಮಾಡ್ತಿದ್ದಾರೆ ಅಶ್ವಿನಿ. ತಗೊಂಡು ಹೆಣ್ಮಕ್ಳು ಲೈಫ್ ಹಾಳು ಮಾಡ್ಬೇಡಿ, ಕೈ ಹೋಗಿರ್ತೀನಿ. ಮೀರಿ ಮದುವೆ ಆಗ್ತಾ ಇದ್ದಾರೆ. ಕಾನೂನಿಗೆ ಬೆಲೆನೇ ಇಲ್ವಾಗಾದ್ರೆ ಹಂಗಾರೆ ಅಂಬೇಡ್ಕರ್ ಬರ್ತಿರೋ ಕಾನ್ಸ್ಟಿಟ್ಯೂಷನ್ ಕಾನೂನಿಗೆ ಬೆಲೆ ಇಲ್ಲ. ಸಂಬಂಧಗಳನ್ನ ಮದುವೆ ಆಗುವಾಗ ತಡೆದಿದ್ದಾರೆ. ನನ್ನ ಜೀವನಕ್ಕೆ ಯಾವ ಅವಾಚ್ಯ ಶಬ್ದಗಳಿಂದ ಮಾತಾಡಿ ಯಾರು ತಪ್ಪಾಗಿರೋದಕ್ಕೆ ನ್ಯಾಯ ಕೊಡಬೇಕು. ಖಂಡಿತ ದುಡ್ಡು 1 ರೂಪಾಯಿ ಮುಟ್ಟಲ್ಲ ಸರ್, ನನಗೆ ಅವಶ್ಯಕತೆ ಇಲ್ಲ. ಇವನಿಂದಾನೇ ಲೈಫ್ ಕರೆಕ್ಷನ್ ಆಗ್ಬೇಕು. ಮಿಸ್ಟೇಕ್ ಆಗಿರೋದು ಇವನಿಂದಾನೇ ಸರಿ ಆಗ್ಬೇಕು. ನನಗೆ ಇವ್ರಿಗೊಂದು ನ್ಯಾಯ ಕೊಡಿಸಿ. ಅವಳನ್ನ ಮದುವೆ ಆಗಿರೋದು ಅದು ಅವ್ನ ಹಣೆ ಬರಹ ಗೊತ್ತಿಲ್ಲ. ಅವಳಿಗೂ ಲೈಫ್ ಕೊಟ್ಟಿದ್ದಾನೆ. ನಾನು ಅವಳ ಲೈಫ್ ಪಾಪ ಇನ್ನೊಬ್ರು ಹೆಣ್ಮಕ್ಳ ಲೈಫ್ ನ ಹಾಳು ಮಾಡಕ್ ಇಷ್ಟ ಇಲ್ಲ. ನನಗೂ ಹಾಗೆ ತಾಳಿ ಕಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಮಾಡ್ಬೇಕು ಅಂತ ನಾನ್ ಕೇಳ್ಕೊತಿರೋದು ಸರ್. ಸರ್ ಇವತ್ತೇ ಆಗ್ಬೇಕು ಸರ್, ಇವತ್ತೇ ನ್ಯಾಯ ಸಿಗ್ಬೇಕು. ನನಗೆ ಸಮಾಜದಲ್ಲಿ ನ್ಯಾಯ ಇದೆ ಅನ್ನೋದನ್ನ ಖಂಡಿತ ಮೀಡಿಯಾ ಟ್ರಾನ್ಸ್ಪರೆನ್ಸಿ ಗೊತ್ತಾಗ್ಬೇಕು. ಒಂದಿಬ್ರು ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಕಮ್ಮ ದುಡ್ಡು ನಾನು ಇತ್ಯರ್ಥ ಮಾಡ್ತೀನಿ, ಕಾಂಪ್ರಮೈಸ್ ಆಗೋಣ, ದಯಮಾಡಿ ಮರ್ಯಾದೆ ತೆಗಿಬೇಡಿ, ಮಾತಾಡ್ಬೇಡಿ ಜೋರಾಗಿ ಅಂತೆಲ್ಲ ಬಂದು ಸಪೋರ್ಟ್ ಮಾಡಿದ್ರು ಸರ್. ಈ ಒಂದಿಬ್ರು ಬಂದ್ರು, ಈ ಕಡೆ ಹೋಗಿದ್ದಾರೆ ಅವರು. ಬಟ್ ನಾನು ಅದಕ್ಕೆ ಹೋಗ್ತಿಲ್ಲ. ನನ್ಗೆ 1 ರೂಪಾಯಿ ದುಡ್ಡು ಬೇಡ. ನಾನು ಸತ್ತೋಗ್ಬಿಡ್ತೀನಿ. ಇದೇ ವಿಚಾರವಾಗಿ ಲೇಟೆಸ್ಟ್ ಡೆವಲಪ್ಮೆಂಟ್ ಏನಾಗಿದೆ ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಯೋಗೇಶ್. 10 ವರ್ಷದ ಲವ್ ಸ್ಟೋರಿ ಅಂತ ಹೇಳಿ ಈಗ ಬಂದ ಹುಡುಗಿ ಗಲಾಟೆ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರೆ ಶರತ್ ಬೇರೆ ಒಂದು ಹುಡುಗಿಗೆ ತಾಳಿನೂ ಕಟ್ಟಾಗಿದೆ. ಪೊಲೀಸರು ಕೂಡ ಬಂದಿದ್ದಾರೆ. ಏನಾದರೂ ರಾಜಿ ಮಾಡಿಸಿದಾರಾ? ಎಸ್ ಶರ್ಮಿತಾ, ಏನು ಕಳೆದ 10 ವರ್ಷಗಳಿಂದ ಹುಡುಗಿಯ ಜೊತೆ ಲವ್ ಅನ್ನು ಮಾಡ್ಕೊಂಡಿದ್ದಂತಹ ಹುಡುಗಿಗೆ ಕೈ ಕೊಟ್ಟು ಮತ್ತೊಂದು ಹುಡುಗಿಯ ಜೊತೆ ಮದುವೆ ಆಗ್ತಾ ಇದ್ದಾನೆ ಎಂದು ಆರೋಪವನ್ನ ಮಾಡಿ ಏನು ಹುಡುಗಿ ಚೌಟ್ರಿಗೆ ಬಂದು ಏನು ಗಲಾಟೆಯನ್ನ ಮಾಡ್ತಾ ಇರ್ತಕ್ಕಂಥ ಘಟನೆ ಚಿಕ್ಕಮಗಳೂರು ನಗರದಲ್ಲಿ ನಡೆಯತಕ್ಕಂಥದ್ದು. ಚಿಕ್ಕಮಗಳೂರು ನಗರದ ಬೈಪಾಸ್ ರಸ್ತೆಯಲ್ಲಿ ಇರ್ತಕ್ಕಂಥ ದೊಡ್ಡೇಗೌಡ ಕನ್ವೆನ್ಷನ್ ಹಾಲ್ನಲ್ಲಿ ನಡ್ತಾ ಇರ್ತಕ್ಕಂಥದ್ದು. ಶರತ್ ಎಂಬ ಯುವಕನ ಮದುವೆ. ಆ ಒಂದು ಸ್ಥಳಕ್ಕೆ ಅಶ್ವಿನಿ ಅಂತಕ್ಕಂಥ ಮೋಸ ಹೋದಂತಹ ಹುಡುಗಿ ಬಂದು ಡ್ರಾಮಾವನ್ನ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು. ನನಗೆ ದುಡ್ಡು ಬೇಡ, ನನಗೆ ನ್ಯಾಯ ಕೊಡ್ಸಿ ಅಂತ. ಯಾಕಂತಂದ್ರೆ ಕಳೆದ 10 ವರ್ಷಗಳಿಂದ 4 ಲಕ್ಷಕ್ಕೂ ಅಧಿಕ ಹಣವನ್ನ ಏನು ಈತ ಶರತ್ ಹುಡುಗಿಯಿಂದ ಪಡೆದುಕೊಂಡಿದ್ದಾನೆ. ಆದ್ರೆ ಈಗ ನಿಮಗೆ ಹಣ ಕೊಡ್ತೀವಿ, ನನಗೆ ಇನ್ನೊಂದು ಹುಡುಗಿ ಜೊತೆ ಮದುವೆ ಆಗ್ಲಿಕ್ಕೆ ಬಿಡುವಂತ ಶರತ್ ಮತ್ತು ಅದನ್ನ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನ ಕೂಡ ಆ ಹುಡುಗಿ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಈ ಹುಡುಗಿ ನನಗೆ ನ್ಯಾಯ ಆಗ್ಬೇಕು, ನನಗೆ ತಾಳಿ ಕಟ್ಟೋವರೆಗೂ ಕೂಡ ನಾನು ಇಲ್ಲಿಂದ ಹೋಗೋದಿಲ್ಲ ಅನ್ನೋ ಒಂದು ಪಟ್ಟನ್ನ ಹಿಡಿದು ಕೂತಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ಚೌಟ್ರಿಗೆ ಪೊಲೀಸರು ಕೂಡ ಏನು ಭೇಟಿಯನ್ನ ನೀಡಿರ್ತಕ್ಕಂಥದ್ದು. ಹುಡುಗಿ ಮತ್ತೆ ಹುಡುಗನ ಮನೆಯವರು ಇಬ್ಬರನ್ನೂ ಕೂಡ ಪೊಲೀಸರು ಏನು ರಾಜಿ ಮಾಡಿಸಿಕೆ ಅಂತ ಮುಂದಾಗಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆ ನಡೆಯುತ್ತೆ. ಯಾಕಂತಂದ್ರೆ ಆ ಹುಡುಗಿ ಹೇಳ್ತಾ ಇರ್ತಕ್ಕಂಥದ್ದು ಆ ಹುಡುಗನ ಕುಟುಂಬಸ್ಥರು ಈಗಾಗಲೇ ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪವನ್ನ ಮಾಡಿದ್ರು. ಆ ನಿಟ್ಟಿನಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆದಂತೆ ಏನು ಅಲರ್ಟ್ ಆಗಿದ್ದು ಇಲ್ಲಿ ಎಲ್ಲರೂ ಪರಿಸ್ಥಿತಿಯನ್ನ ತಿಳಿಗೊಳಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ಏನು ಅಂತಂದ್ರೆ ಒಂದ್ ಕಡೆನಲ್ಲಿ ಹುಡುಗನ ಮನೆಯವರು ಅಂದ್ರೆ ನಿಗದಿಪಡಿಸಿದಂತಹ ಸಂದರ್ಭಕ್ಕೆ ಸಮಯಕ್ಕೆ ಸರಿಯಾಗಿ ಶರತ್ನ ವಿವಾಹವನ್ನ ಮಾಡಿ ಮುಗಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಮುಹೂರ್ತ ಮುಗಿದಿದ್ದು, ಬಾಕಿ ಉಳಿದಿದ್ದಂತಹ ರಿಸೆಪ್ಷನ್ ಮತ್ತು ಇನ್ನಿತರ ಕಾರ್ಯಗಳು ಮಾತ್ರ ಬಾಕಿ ಉಳಿದಿದ್ದು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಏನೀಗಾಗಲೇ ಶರತ್ ಕುಟುಂಬಸ್ಥರು ಚೌಟ್ರಿಯನ್ನ ಖಾಲಿ ಮಾಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಒಂದ್ ಕಡೆನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಶರ್ಮಿತಾ, ಈಗ ಶರತ್ ಮತ್ತೆ ಅಶ್ವಿನಿ ಯಾವ ಊರವ್ರಂತೆ? ಹೆಂಗ್ ಲವ್ ಶುರುವಾಗಿದ್ದು? ಬ್ರೇಕಪ್ ಏನಾದ್ರು ಆಗಿತ್ತಂತ? ಸಂಪರ್ಕದಲ್ಲಿ ಇಬ್ರು ಇರ್ಲಿಲ್ವಂತ? ಈಗ ಏನಾದ್ರು ಮದ್ವೆ ಅಂತ ಗೊತ್ತಾಗ ಅಶ್ವಿನಿ ಬಂದ್ ಗಲಾಟೆ ಮಾಡ್ತಿರೋದ? ಅದ್ರ ಬಗ್ಗೆ ಮಾಹಿತಿ ಯೋಗೇಶ್. ಏನು ಶರತ್ ಮೂಲತಃ ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರದ ನಿವಾಸಿಯಾಗಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಹುಡುಗಿ ನೊಂದಿರ್ತಕ್ಕಂಥ ಅಶ್ವಿನಿ, ಈ ಹುಡುಗಿ ಬೇಲೂರು ಮೂಲದವಳು ಆಗಿರ್ತಕ್ಕಂಥದ್ದು. ಕಳೆದ 10 ವರ್ಷಗಳಿಂದ ಕಾಲೇಜು ದಿನಗಳಿಂದನೂ ಕೂಡ ನಮ್ಗೆ ಲವ್ ಇತ್ತು ಅನ್ನೋ ಒಂದು ಮಾತನ್ನ ಆ ಹುಡುಗಿ ಹಂಚಿಕೊಂಡಿರ್ತಕ್ಕಂಥದ್ದು ಮಾಹಿತಿಯನ್ನ. ಇಬ್ರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿರ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಈ ಹಿಂದೆ 5 ಸಂಬಂಧಗಳನ್ನ ಅಂದ್ರೆ ಈ ಹುಡುಗಿ ಅಶ್ವಿನಿಗೆ ಬಂದಿರ್ತಕ್ಕಂಥ ಒಳ್ಳೆ ಸಂಬಂಧಗಳನ್ನ 5 ಸಂಬಂಧಗಳನ್ನ ಈತ ಶರತ್ ಕ್ಯಾನ್ಸಲ್ ಮಾಡಿಸಿದ್ದ ಅನ್ನೋ ಒಂದು ಆರೋಪವನ್ನ ಕೂಡ ಮಾಡಿರ್ತಕ್ಕಂಥದ್ದು
ನನಗೆ ಒಳ್ಳೆಯ ಸಂಬಂಧ ಬರ್ತಾ ಇತ್ತು. ಸರ್ಕಾರಿ ನೌಕರಿಯಲ್ಲಿದ್ದಂತಹ ಹುಡುಗರು ಕೂಡ ಬಂದಿದ್ರು. ಅವರ ಜೊತೆ ಏನು ನಮ್ಮ ಮದುವೆ ಆಗಿ ಹೋಗ್ತಾ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಮದುವೆಗಳನ್ನ ಕ್ಯಾನ್ಸಲ್ ಮಾಡ್ತಿದ್ದಾನೆ. ಜೊತೆಗೆ ಈಗ ಈತ ಬೇರೆ ಹುಡುಗಿಯ ಜೊತೆಗೆ ಮದುವೆ ಆಗ್ತಾ ಇದ್ದಾನೆ. ನನಗೆ ಬಹಳ ಕೊಡ್ಲಿ, ನನಗೆ ಆ ಹುಡುಗಿ ಇನ್ನೊಂದು ಹುಡುಗಿಯ ಲೈಫ್ ಅನ್ನ ನಾನು ಹಾಳು ಮಾಡ್ಲಿಕ್ಕೆ ಮುಂದಾಗೋದಿಲ್ಲ. ಆದ್ರೆ ನನಗೆ ತಾಳಿ ಕಟ್ಟಿ ನನಗೆ ನ್ಯಾಯ ಕೊಡ್ಲಿ ಅನ್ನೋ ಒಂದು ಒತ್ತಾಯವನ್ನ ಈ ಹುಡುಗಿ ಮಾಡ್ತಾ ಇರ್ತಕ್ಕಂಥದ್ದು ಶರ್ಮಿತಾ. ಫೈನ್. ಈಗ ದೂರು ಪ್ರತಿ ದೂರು ದಾಖಲಾಗಿದ್ಯಾ? ಅಶ್ವಿನಿ ಶರ್ಮಿತಾ, ಏನೋ ಅಶ್ವಿನಿ ಕಳೆದ 8 ತಿಂಗಳ ಹಿಂದೆ ಆಲ್ದೂರು ಪೊಲೀಸ್ ಠಾಣೆಯಲ್ಲಿ ಏನೋ ಅಟ್ರಾಸಿಟಿ ಕೇಸನ್ನ ಕೊಟ್ಟಿರ್ತಕ್ಕಂಥದ್ದು. ನನಗೆ ಮೋಸ ಹೋಗಿದ್ದೀನಿ, ನನಗೆ ಮೋಸ ಮಾಡಿದ್ದಾನೆ ಅನ್ನೋ ಒಂದು ಅಟ್ರಾಸಿಟಿ ಕೇಸನ್ನ ದಾಖಲಿಸಿರ್ತಕ್ಕಂಥದ್ದು. ಜೊತೆಗೆ ಏನು ಈ ಹುಡುಗ ಶರತ್ ಕುಟುಂಬಸ್ಥರು ಯಾವುದೇ ರೀತಿಯಾದಂತಹ ದೂರನ್ನ ದಾಖಲಿಸಲಿಕ್ಕೆ ಮುಂದಾಗಿಲ್ಲ. ಆದ್ರೆ ಏನು ಈ ಹುಡುಗಿ ದೂರು ಏನು ಸ್ಟೇ ಆಗಿರ್ತಕ್ಕಂಥದ್ದು, ಕೋರ್ಟ್ ನಲ್ಲಿ ಸ್ಟೇ ತಂದಿದ್ದಾನೆ. ನನಗೆ ನ್ಯಾಯ ಬೇಕು, ಕೊಟ್ಟಿರ್ತಕ್ಕಂಥ ಅಟ್ರಾಸಿಟಿ ಕೇಸ್ ಕೂಡ ಏನು ಸ್ಟೇ ಆಗಿದೆ. ನನಗೆ ನನ್ನ ಪರವಾದ ವಕೀಲರು ಕೂಡ ನನಗೆ ಮೋಸ ಮಾಡಿರ್ತಕ್ಕಂಥದ್ದು ಒಂದು ಆರೋಪವನ್ನ ವಕೀಲರ ಮೇಲೂ ಕೂಡ ಈ ಒಂದು ಅಶ್ವಿನಿ ಮಾಡ್ತಾ ಇರ್ತಕ್ಕಂಥದ್ದು ಶರ್ಮಿತಾ. ಫೈನ್, ಥ್ಯಾಂಕ್ ಯು ಯೋಗಿ ಶಿಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಬೆಂಗಳೂರಲ್ಲಿ ಖ್ಯಾತ ಲೈಂಗಿಕ ತಜ್ಞೆಗೆ ಕಿರುಕುಳ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಲೈಂಗಿಕ ತಜ್ಞೆಗೆ ಕಾಮುಕ ನಿತ್ಯವೂ ಕಾಟವನ್ನ ಕೊಟ್ಟಿದ್ದಾನಂತೆ. ಯಾವ ತರ ಕಾಟ ಅಂದ್ರೆ ಮಲಗಿದ್ದಾಗ ಕಿಟಕಿಯಿಂದ ಇಣುಕಿ ನೋಡ್ತಾನಂತೆ. ಗೇಟ್ ಮುಂದೆ ಪಾಗಲ್ ಪ್ರೇಮಿ ತರ ನಿಂತ್ಕೋತಾನಂತೆ. ರಾತ್ರಿ ಆದ್ರೆ ಬೆಡ್ರೂಮ್ ಹತ್ರ ಪ್ರತ್ಯಕ್ಷನಾಗ್ತಾನೆ, ಕಿಟಕಿ ಹತ್ರ ಕಾಣಿಸ್ಕೊಳ್ತಾನಂತೆ. ಡಾಕ್ಟರ್ ಸಿಮ್ರನ್ ಶಾಮನೂರು ಅವರಿಗೆ ಕಿರುಕುಳ ನೀಡಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ರಾತ್ರಿ ಆದ್ರೆ ಬೆಡ್ರೂಮ್ ಹತ್ರ ಬರೋದು, ಗೇಟ್ ಮುಂದೆ ನಿಂತ್ಕೊಳ್ಳೋದು, ಮಲಗಿದ್ದಾಗ ಕಿಟಕಿಯಿಂದ ಇಣುಕಿ ನೋಡೋದು, ಈ ಥರದೆಲ್ಲ ಮಾಡ್ತಾ ಇದ್ದಾನಂತೆ. ಟಾರ್ಚರ್ ಮಾಡ್ತಾ ಇದ್ದಾನೆ ಬೇಸಿಕಲಿ ಈತ. ಪ್ರಶ್ನೆ ಮಾಡಿದ್ರೆ ಏನು ಮಾತಾಡಲ್ಲಂತೆ, ಸುಮ್ಮನೆ ನಿಂತ್ಕೊಂತಾನಂತೆ. ಯಾವಾಗಲೂ ಡಾಕ್ಟರ್ ಎಲ್ಲಿ ಹೋಗ್ತಾರೆ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗ್ತಾರಂತೆ. ಮನೆಗೆ ಬರುವಾಗಲೂ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದಾನಂತೆ ಈ ಸೈಕೋ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಡಾಕ್ಟರ್ ಸಿಮ್ರನ್ ಶಾಮನೂರು. ಕೋರಮಂಗಲ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರು ಬರ್ತಾ ಇದ್ದಂಗೆ ಆ ಅಪರಿಚಿತ ವ್ಯಕ್ತಿ ಎಸ್ಕೇಪ್ ಆಗಿದ್ದಾನೆ. ಕಂಪ್ಲೇಂಟ್ ಕಾಪಿಯನ್ನು ತೋರಿಸ್ತಾ ಇದ್ದೀವಿ. ಕಾಮುಕ ನಿತ್ಯವೂ ಕಾಟ ಕೊಡ್ತಾ ಇದ್ದಾನಂತೆ ಡಾಕ್ಟರ್ಗೆ. ಡಾಕ್ಟರ್ ಎಲ್ಲಿ ಹೋಗ್ತಾರೆ ಅಲ್ಲಿ ಫಾಲೋ ಮಾಡ್ಕೊಂಡು ಹೋಗೋದು, ಮನೆ ಹತ್ರ ಹೋಗೋದು, ಅವ್ರ ಬೆಡ್ರೂಮಿಂದ ಕಿಟಕಿಯಿಂದ ಇಣುಕಿ ನೋಡೋದು, ಗೇಟ್ ಮುಂದೆ ನಿಂತ್ಕೊಳ್ಳೋದು. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏನು ಮಾತಾಡಲ್ವಂತೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇಂಥ ಕೇಸಸ್ ಸುಮಾರು ನಾವು ನೋಡಿದ್ದೀವಿ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಯಾವತ್ತಿಂದ ಫಾಲೋ ಮಾಡ್ತಾ ಇರೋದಂತೆ, ಈ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆತನನ್ನು ಅರೆಸ್ಟ್ ಮಾಡೋ ಕೆಲಸ ಏನಾದರೂ ಆಗಿದೆಯಾ? ಎಸ್, ಖಂಡಿತವಾಗ್ಲೂ ಈ ಒಂದು ಘಟನೆ ಆಗಿರುವಂತಹದ್ದು ಕಳೆದ 15-20 ದಿನಗಳಿಂದಲೂ ಕೂಡ ನಿರಂತರವಾಗಿ ಸಿಮ್ರಾನ್ ಶಾಮನೂರು ಎನ್ನುವಂತಹ ಒಬ್ಬ ವೈದ್ಯಗೆ ಈ ರೀತಿಯಂತಹ ಸೈಕೋಪಾತ್ ಪ್ರತಿನಿತ್ಯ ಆಕೆ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದಂತ ಟೈಮ್ನಲ್ಲಿ ಆಕೆಯನ್ನು ಹಿಂಬಾಲಿಸ್ಕೊಂಡು ಬರುವಂತದ್ದು, ಜೊತೆಗೆ ಆಕೆಯ ಮನೆಯ ಗೇಟ್ ನ ಮುಂಭಾಗದಲ್ಲಿ ನಿಂತ್ಕೊಂಡು ಆಕೆಯನ್ನ ಗುರಾಯಿಸ್ತಾ ನೋಡುವಂತದ್ದು, ಇನ್ನು ಆಕೆ ಕಿಟಕಿ ಭಾಗಕ್ಕೆ ಏನಾದ್ರೂ ಬಂದಂತಹ ವೇಳೆಯಲ್ಲಿ ಕಿಟಕಿಯಲ್ಲಿ ಆಕೆಯನ್ನ ಇಣುಕಿ ನೋಡುವಂತದ್ದು, ಈ ರೀತಿಯಾಗಿ ವಿಚಿತ್ರವಾಗಿ ವರ್ತನೆ ಮಾಡುವಂತ ಒಂದು ಘಟನೆ ಆಗ್ತಾ ಇತ್ತು. ಆಕೆಯು ಕೂಡ ಅಷ್ಟೇ ಎಲ್ಲೋ ಒಂದು ದಿನ ನೋಡಿದಾಳೆ, 2 ದಿನ ನೋಡಿದಾಳೆ, ಪದೇ ಆತ ಹಿಂಬಾಲಿಸ್ಕೊಂಡು ಬಂದು ಈ ರೀತಿಯಂತ ಕೃತ್ಯ ಮಾಡೋದನ್ನ ನೋಡಿ ಎಲ್ಲೋ ಒಂದು ರೀತಿ ಆಕೆಗೂ ಕೂಡ ಶಾಕ್ ಆಗಿದೆ. ಕೊನೆಗೆ ಆಕೆ ಕೋರಮಂಗಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ದೂರನ್ನು ಕೂಡ ದಾಖಲು ಮಾಡ್ತಾರೆ. ಇನ್ನು ದೂರು ಪಡೆದಂತಹ ಬಳಿಕ ಪೊಲೀಸರು ಕೂಡ ಅಷ್ಟೇ ಒಂದು ಸ್ಥಳಕ್ಕೆ ಬಂದು ಸಿಸಿಟಿವಿಯನ್ನ ಪರಿಶೀಲನೆ ಕೂಡ ಮಾಡಿದ್ದಾರೆ. ಸಿಸಿಟಿವಿ ಪರಿಶೀಲನೆ ಮಾಡುವಂತಹ ವೇಳೆಯಲ್ಲಿ ಆತ ಯಾವ ರೀತಿಯಾಗಿ ವರ್ತನೆಯನ್ನ ಮಾಡ್ತಿದ್ದ, ಜೊತೆಗೆ ಆಕೆಯನ್ನ ಗುರಾಯಿಸ್ಕೊಂಡು ನೋಡುವಂತದ್ದು, ಆಕೆಯ ಗೇಟ್ ನ ಮುಂಭಾಗದಲ್ಲಿ ನಿಂತ್ಕೊಂಡು ಆಕೆಗೋಸ್ಕರ ಕಾಯುವಂತಹದ್ದು, ಇನ್ನು ಆಕೆಯ ಮನೆಯ ಕಿಟಕಿ ಭಾಗಕ್ಕೆ ಹೋಗ್ಕೊಂಡು ಅಲ್ಲಿಂದ ಒಳಗಡೆ ಇಣುಕು ನೋಡುವಂತದ್ದು, ಈ ರೀತಿಯಾದ ದೃಶ್ಯಗಳೆಲ್ಲವೂ ಕೂಡ ಅಷ್ಟೇ ಸರಿಯಾಗಿತ್ತು. ಸದ್ಯಕ್ಕೆ ಆತನನ್ನ ಬೇರೆ ರೀತಿಯಂತ ಸಿಸಿಟಿವಿ ಫುಟೇಜ್ ಗಳನ್ನ ಗಮನಿಸಿಕೊಂಡು ಹೋಗಿ ಕೊನೆಗೆ ಆತನ ಈಗಾಗಲೇ ಬಂಧನ ಕೂಡ ಮಾಡಿರುವಂತದ್ದು. ಸದ್ಯಕ್ಕೆ ಇವತ್ತು ಆತನನ್ನ ಬೆಳಿಗ್ಗೆ ಬಂಧನ ಕೂಡ ಮಾಡಿದ್ದಾರೆ. ಬಂಧನ ಮಾಡಿ ಆತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ವೇಳೆಯಲ್ಲಿ ಆತ ಮಾನಸಿಕವಾಗಿ ಅಸ್ವಸ್ಥನಂತೆ ಕಾಣ್ತಿದ್ದಾನೆ ಅನ್ನುವಂಥದ್ದು ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಸದ್ಯಕ್ಕೆ ಆತನ ಹಿನ್ನೆಲೆ ಏನು, ಆತ ಯಾರು ಅನ್ನುವಂಥದ್ರ ಬಗ್ಗೆ ಈಗಷ್ಟೇ ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಸದ್ಯಕ್ಕೆ ಕೋರಮಂಗಲ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದಂತೂ ಬಹಳ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ, ಆತ ಮಾನಸಿಕ ಅಸ್ವಸ್ಥನೆ ಆಗಿದ್ರು ಕೂಡ ಅಷ್ಟೇ ಈಕೆ ಒಬ್ಬಾಕೆನೇ ಹಿಂಬಾಲಿಸಿಕೊಂಡು ಬರುವಂತ ಉದ್ದೇಶವಾದ್ರೂ ಏನಿತ್ತು, ಜೊತೆಗೆ ಆಕೆಯ ಮನೆಯ ಭಾಗಕ್ಕೆ ಹೋಗುವಂತದ್ದು, ಆಕೆಯ ಮನೆಯ ಗೇಟ್ ನ ಮುಂಭಾಗದಲ್ಲಿರುವಂತದ್ದು, ಇನ್ನು ಆಕೆ ಬೆಳಿಗ್ಗೆ 8-9 ಗಂಟೆಗೆ ರೆಡಿಯಾಗಿ ಹಾಸ್ಪಿಟಲ್ ಹೋಗುವಂತ ಸಂದರ್ಭದಲ್ಲಿ ಆಕೆಯನ್ನೇ ಹಿಂಬಾಲಿಸ್ಕೊಂಡು ಹೋಗುವಂತದ್ದು, ಇದೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಬಹುತೇಕ ಆತ ಯಾವ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಪೊಲೀಸರು ಆತನನ್ನ ಇವತ್ತು ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲೇನೋ ಮಾನಸಿಕ ಅಸ್ವಸ್ಥನಂತೆ ಕಾಣ್ತಾ ಇದ್ದಾನೆ ಅಂತ ಹೇಳ್ತಿದ್ರೆ, ಮಾನಸಿಕ ಅಸ್ವಸ್ಥ ಆಗಿದ್ರೆ ಬೇರೆ ಹೆಣ್ಮಕ್ಳನ್ನು ಕೂಡ ಈ ರೀತಿ ಹಿಂಬಾಲಿಸ್ಕೊಂಡು ಹೋಗ್ಬೋದು, ಅಥವಾ ಅವರ ಮನೆಗಳ ಮುಂದೆ ಹೋಗ್ಬಿಟ್ಟು ಅವರನ್ನ ಗುರಾಯಿಸ್ಕೊಂಡು ನೋಡಬಹುದು. ಆದ್ರೆ ಪರ್ಟಿಕ್ಯುಲರ್ ಆಗಿ ಈ ಒಂದು ಸಿಮ್ರಾನ್ ಎನ್ನುವಂತಹ ಒಂದು ವೈದ್ಯನ್ನೇ ಯಾಕೆ ಆತ ಹಿಂಬಾಲಿಸ್ಕೊಂಡು ಹೋದ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರು ಹೆಚ್ಚಿನ ಒಂದು ಇನ್ವೆಸ್ಟಿಗೇಷನ್ ಅನ್ನ ಕಂಟಿನ್ಯೂ ಮಾಡಿರುವಂತಹದ್ದು. ಶರ್ಮಿತಾ, ಪ್ಲೀಸ್ ಬಿ ಆನ್ಲೈನ್. ಮಂಜುನಾಥ್, ಬೆಂಗಳೂರಲ್ಲಿ ನಕಲಿ PSI ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ರಿಯಲ್ ಪೊಲೀಸ್ ಅಂತ ಬಿಲ್ಡಪ್ ಕೊಡ್ತಾ ಇತ್ತು ಈ ಗ್ಯಾಂಗ್. ಪ್ಲಾನ್ ಮಾಡಿ ಮನೆಗೆ ನುಗ್ಗಿ ಹೆದರಿಸಿ ದರೋಡೆಯನ್ನ ಮಾಡ್ತಾ ಇದ್ರು. ಬೆದರಿಸಿ ದರೋಡೆ ಮಾಡ್ತಾ ಇತ್ತು ಗ್ಯಾಂಗ್. ಇದು ನಕಲಿ PSI ಗ್ಯಾಂಗ್. ಇದು
4 ಜನ ಇದರಲ್ಲಿ ಅಂಧರ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಅಂತ ಮಾಹಿತಿ ಇದೆ. ಬೆಂಗಳೂರಲ್ಲಿ ನಡೆದಿರುವಂತಹ ಘಟನೆ, ನಕಲಿ PSI ಅಂಡ್ ಗ್ಯಾಂಗ್ ಅರೆಸ್ಟ್ ಆಗಿದೆ. ಮನೆಗೆ ನುಗ್ತಾ ಇದ್ರು, ನಾವು ರಿಯಲ್ ಪೊಲೀಸ್ ಅಂತ ಹೆದರಿಸ್ತಾ ಇದ್ರು, ಬಿಲ್ಡಪ್ ತಗೋತಾ ಇದ್ರು, ಬೆದರಿಸಿ ದರೋಡೆ ಮಾಡ್ತಾ ಇದ್ರು. ವಿದ್ಯಾರಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿ 4 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಮಲ್ಲಿಕಾರ್ಜುನ್, ಪ್ರಮೋದ್, ವಿನಯ್, ಋತ್ವಿಕ್ ಅರೆಸ್ಟ್ ಆಗಿರೋರು. 2 ಬಾರಿ PSI ಪರೀಕ್ಷೆ ಬರೆದು ಮಲ್ಲಿಕಾರ್ಜುನ್ ಫೇಲ್ ಆಗಿದ್ದ. PSI ಆಗಿದ್ದೀನಿ ಅಂತೆಲ್ಲ ಊರಲ್ಲಿ ನಂಬಿಸಿದ್ದ. ಪೊಲೀಸ್ ಯೂನಿಫಾರ್ಮ್, ಲಾಠಿ, ಟೋಪಿ, ಶೂ ಎಲ್ಲ ಖರೀದಿ ಮಾಡಿ ಇಟ್ಕೊಂಡಿದ್ದ. ಪೊಲೀಸ್ ವೇಷದಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸಿದ್ದ. ನವೀನ್ ಮನೆಗೆ ನುಗ್ಗಿ ಡ್ರಗ್ ಪೆಡ್ಲರ್ ನೀನು ಅಂತೇಳಿ ಹೆದರಿಸಿದ. ಮನೆ ಸರ್ಚ್ ನೆಪದಲ್ಲಿ ಹಲ್ಲೆ ಮಾಡಿ ಸುಮಾರು 1.25 ಲಕ್ಷ ಸುಲಿಗೆ ಮಾಡಿದ್ದಾರೆ. ನೀನು ಗಾಂಜಾ ಮಾರ್ತಾ ಇದೀಯಾ, ಮನೆ ಸರ್ಚ್ ಮಾಡಬೇಕು ಅಂತೇಳಿ ನರಸೀಪುರ ಬಡಾವಣೆಯ ನವೀನ್ಗೆ ಬೆದರಿಕೆಯನ್ನ ಹಾಕಿದೆ ಈ ಗ್ಯಾಂಗ್. ನವೀನ್ ಮೇಲೆ ಲಾಠಿ, ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ. ಅರೆಸ್ಟ್ ಮಾಡಬಾರ್ದು ಅಂತಂದ್ರೆ ನಾವು ಕೇಳಿದಷ್ಟು ಹಣ ಕೊಡಬೇಕು ಅಂತ ಕೇಳಿದ್ದಾರೆ. ಖಾತೆಯಲ್ಲಿದ್ದ 87,000, ಬೀರುವಿನಲ್ಲಿದ್ದ 53,000, ಪರ್ಸ್ನಲ್ಲಿದ್ದ 2,000 ಕಸ್ಕೊಂಡು ಪರಾರಿಯಾಗಿತ್ತು ಗ್ಯಾಂಗ್. ಈಗ ಅರೆಸ್ಟ್ ಆಗಿದೆ. 45,000 ಹಣ, ಕೃತ್ಯಕ್ಕೆ ಬಳಸಿದ್ದ ಕಾರನ್ನ ಸೀಸ್ ಮಾಡಿದ್ದಾರೆ ವಿದ್ಯಾರಣ್ಯಪುರ ಪೊಲೀಸರು. ಮನೆಯಲ್ಲಿ ಸಂಜೆ ಟೈಮಲ್ಲಿ ಒಬ್ಬಂಟಿಯಾಗಿ ಇರಬೇಕಾದ್ರೆ ಒಂದು 3 ಜನ ವ್ಯಕ್ತಿಗಳು ಆಗಮಿಸಿ, ಅದರಲ್ಲಿ ಒಬ್ಬ PSI ಖಾಕಿ ಯೂನಿಫಾರ್ಮನ್ನು ಹಾಕಿರ್ತಕ್ಕಂಥದ್ದು, ಇನ್ನು 2 ನಾವು ಕ್ರೈಮ್ ಕಾನ್ಸ್ಟೇಬಲ್ ಅಂತ ಹೇಳ್ಕೊಂಡು ಬಂದು, ನೀನು ಇಲ್ಲಿಗಲ್ ಆಕ್ಟಿವಿಟಿಯಲ್ಲಿ ತೊಡಗಿದೆಯಾ, ಗಾಂಜಾ ವ್ಯಾಪಾರದಲ್ಲಿ ತೊಡಗಿದೆಯಾ ಅಂತ ಹೇಳಿ ಆತನನ್ನು ಬೆದರಿಸಿ ಮನೆಯಲ್ಲಿ ಇದ್ದಂತಹ 55,000 ರೂಪಾಯಿ ನಗದು ಮತ್ತು 87,000 ರೂಪಾಯಿಯನ್ನು ಆನ್ಲೈನ್ ವರ್ಗಾವಣೆ ಮಾಡಿಸ್ಕೊಂಡು ಮನೆಯನ್ನೆಲ್ಲ ಸರ್ಚ್ ಮಾಡಿ ವಿಡಿಯೋ ಮಾಡಿ ಹೋಗಿರ್ತಕ್ಕಂಥದ್ದು. ಈ ಪ್ರಕರಣವನ್ನು ನಾವು ದಾಖಲಿಸಿಕೊಂಡು ಪ್ರಕರಣದಲ್ಲಿ 4 ಜನ ಆರೋಪಿಗಳನ್ನು ಬಂಧಿಸಿ 2 ವೆಹಿಕಲ್, ಒಂದು 2 ವೀಲರು, ಒಂದು ಕಾರು ಹಾಗೂ 45,000 ನಗದು ಹಣವನ್ನು ವಶಕ್ಕೆ ಪಡ್ಕೊಂಡಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಇತ್ತೀಚೆಗೆ ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಆಗಿ ಪೊಲೀಸರು ವೇಷದಲ್ಲಿರುವಂತಹ ನಕಲಿ ವ್ಯಕ್ತಿಗಳು ತುಂಬಾ ಸೌಂಡ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಕೇಸಲ್ಲಿ ಏನಾಗಿದ್ದು, ಮತ್ತೆ ಈ ಜಾಲ ಇದೊಂದೇ ಬೆದರಿಕೆ ಹಾಕಿರುವಂತಹ ಪ್ರಕರಣ ಅಥವಾ ಬೇರೆ ಕಡೆನೂ ಮಾಡಿದ್ದಾರೆ ಅಂತ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ? ಶರ್ಮಿತಿ, ಮಲ್ಲಿಕಾರ್ಜುನ್ ಎನ್ನುವಂತ ವ್ಯಕ್ತಿ ಮೂಲತಃ ಬಳ್ಳಾರಿ ಜಿಲ್ಲೆ ಶಿರಗುಪ್ಪ ಮೂಲದವನು. ಈತ 2 ಬಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅಂತೇಳಿ ಎಕ್ಸಾಮ್ ಕೂಡ ಅಷ್ಟೇ ಬರೆದಿರ್ತಾನೆ. ಆದ್ರೆ 2 ಬಾರಿ ಕೂಡ ಅಷ್ಟೇ ಫೇಲ್ ಆಗಿರ್ತಾನೆ. ಫೇಲ್ ಆಗಿದ್ದಾದಂತಹ ಸಂದರ್ಭದಲ್ಲಿ ಊರಲ್ಲಿ ಹೇಳ್ಕೊಂಡಿರ್ತಾನೆ, ನಾನು ಸಬ್ ಇನ್ಸ್ಪೆಕ್ಟರ್ ಆಗಿ ಆಯ್ಕೆ ಆಗಿದ್ದೀನಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಊರಲ್ಲಿ ಹೇಳ್ಕೊಳ್ತಾನೆ. ಇಲ್ಲಿ ಸಬ್ ಇನ್ಸ್ಪೆಕ್ಟರ್ ಯಾವ ರೀತಿ ಅಂತ ಡ್ರೆಸ್ ಗಳನ್ನ ಹಾಕೊಂಡ್ರೆ ಅದೇ ರೀತಿ ಡ್ರೆಸ್ ಅನ್ನು ಕೂಡ ಹೊಲಿಸ್ಕೊಂಡಿರ್ತಾನೆ. ಜೊತೆಗೆ ಶೂ ತಗೊಂಡಿರ್ತಾನೆ, ಲಾಠಿ ಸಮೇತವಾಗಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಮನೆಯಲ್ಲಿ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಅವ್ರ ಊರಿನವ್ರು ಯಾರಾದ್ರೂ ಸಿಕ್ಕಂತಹ ವೇಳೆಯಲ್ಲಿ ನಾನು ಬೆಂಗಳೂರಿನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥದ್ದು ತೋರಿಸ್ಕೊಂಡಿರ್ತಾನೆ. ಇದೇ ರೀತಿಯಲ್ಲಿ ಈತನಿಗೆ ಋತ್ವಿಕ್ ಎನ್ನುವಂತಹ ಮತ್ತೊಬ್ಬ ವ್ಯಕ್ತಿ ಕೂಡ ಅಷ್ಟೇ ಪರಿಚಯ ಆಗ್ತಾನೆ. ಪರಿಚಯ ಆದಂತಹ ಬಳಿಕ ಇವರು ಒಂದು ಖತರ್ನಾಕ್ ಪ್ಲಾನ್ ಅನ್ನ ಮಾಡ್ತಾರೆ. ಯಾಕಂದ್ರೆ ಹೆಂಗಿದ್ರು ಬೆಂಗಳೂರಿನಲ್ಲಿ ಪೊಲೀಸರ ಹೆಸರಿನಲ್ಲಿ ಸಾಕಷ್ಟು ರೀತಿಯಾದಂತಹ ಕ್ರೈಮ್ಗಳು ಆಗ್ತಾ ಇದಾವೆ. ಅದೇ ರೀತಿ ನಾವು ಕೂಡ ಅಷ್ಟೇ ಪೊಲೀಸರು ಅಂತ ಹೇಳ್ಕೊಂಡ್ಬಿಟ್ಟು ನಾವೊಂದು ಯಾವ್ದಾದ್ರು ಮನೆಗೆ ಹೋಗಿ ದರೋಡೆ ಮಾಡೋಣ ಅನ್ನುವಂತ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಅದರಂತೆ ಈ ರಿತಿಕ್ ಎನ್ನುವಂತವನೇನಿದ್ದಾನೆ, ಈತ ಮನೆಗಳನ್ನ ಹುಡುಕುವಂತ ಒಂದು ಕೆಲಸವನ್ನ ಮಾಡ್ತಿರ್ತಾನೆ. ಯಾವ ಮನೆಯಲ್ಲಿ ಒಬ್ಬರೇ ಒಂಟಿಯಾಗಿರ್ತಾರೆ, ಯಾರು ಅವರ ಆಕ್ಟಿವಿಟೀಸ್ ಅಂದ್ರೆ ಹಣಕಾಸಿನಲ್ಲಿ ಜಾಸ್ತಿ ಪ್ರಾಬಲ್ಯವನ್ನು ಹೊಂದಿರ್ತಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ಈ ನವೀನ್ ಎನ್ನುವಂತಹ ವ್ಯಕ್ತಿ ಆನಂದಪುರದಲ್ಲಿ ವಾಸವಾಗಿರ್ತಾನೆ. ಈ ನವೀನ್ ಅನ್ನ ಟಾರ್ಗೆಟ್ ಮಾಡ್ಕೊಳ್ತಾರೆ. ಒಂದಿನ ಮಲ್ಲಿಕಾರ್ಜುನ್ಗೆ ಹೇಳ್ತಾನೆ, ನವೀನ್ ಎನ್ನುವಂತ ವ್ಯಕ್ತಿ ಮನೆಯಲ್ಲಿ ಒಬ್ಬನೇ ಇರ್ತಾನೆ, ಅವನು ಗಾಂಜಾ ಮಾರ್ತಿದ್ಯಾ ಅಂತ ಹೇಳ್ಬಿಟ್ಟು ಅವನ ಮನೆ ಮೇಲೆ ರೈಡ್ ಮಾಡುವಂತ ನಿಟ್ಟಲ್ಲಿ ಸೀನ್ ಕ್ರಿಯೇಟ್ ಮಾಡಿಕೊಂಡು ಆ ಮನೆಯಲ್ಲಿರುವಂತಹ ದುಡ್ಡಿನ ಜೊತೆಗೆ ಅವನಿಂದಲೂ ಕೂಡ ಒಂದಷ್ಟು ದುಡ್ಡನ್ನ ನಾವು ತಗೊಂಡ್ ಬರ್ಬೋದು ಅಂತ ಪ್ಲಾನ್ ಮಾಡ್ಕೊಂತಾರೆ. ಈ ಮಲ್ಲಿಕಾರ್ಜುನ್ ಆಗಿರ್ಬೋದು, ಇವರು ಉಳಿದಂತಹ 4 ಜನರು ಕೂಡ ಅಷ್ಟೇ ಸೇರ್ಕೊಂಡು ಮಲ್ಲಿಕಾರ್ಜುನ್ ಯೂನಿಫಾರ್ಮ್ ನಲ್ಲಿ ಮನೆಗೆ ಎಂಟ್ರಿ ಕೊಡ್ತಾನೆ. ಉಳಿದಂತವ್ರು ನಾವು ಕ್ರೈಮ್ ಸ್ಟಾಫ್ ಅಂತ ಹೇಳ್ಕೊಳ್ತಾರೆ. ನಿಮ್ಮ ಮನೆಯಲ್ಲಿ ಗಾಂಜಾ ಮಾರ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಮಗೆ ಮಾಹಿತಿ ಇದೆ, ಮನೆಯನ್ನ ಸರ್ಚ್ ಮಾಡಬೇಕು ಅಂತ ಹೇಳಿ ಇಡೀ ಮನೆಯನ್ನ ಸರ್ಚ್ ಮಾಡ್ತಾರೆ. ಎಲ್ಲಾ ಬಟ್ಟೆ ಬರೆಗಳೆಲ್ಲವನ್ನೂ ಕೂಡ ಕಿತ್ತಾಕ್ತಾರೆ. ಕೊನೆಗೆ ಹೇಳ್ತಾರೆ, ನೀನು ಪೊಲೀಸ್ ಸ್ಟೇಷನ್ಗೆ ಬರಬೇಕು, ನಿನ್ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ ಅಂತ ಹೇಳ್ತಾರೆ. ಆವಾಗ ಕೊನೆಗೆ ನವೀನನ್ನ ಮನವೊಲಿಸ್ಬಿಟ್ಟು ಅವನಿಂದ ಸುಮಾರು 50,000 ರೂಪಾಯಿ ಹಣವನ್ನ ಇವರು ಫೋನ್ ಪೇ ಮುಖಾಂತರವಾಗಿ ಮತ್ತು ಇಂದ ಉಳಿದಂತ ಒಂದಷ್ಟು ಹಣವನ್ನು ಸೇರಿದಂತೆ 1,30,30,000ಕ್ಕೂ ಅಧಿಕ ಹಣವನ್ನು ಅಲ್ಲಿಂದ ತಗೊಂಡ್ಬಿಟ್ಟು ಅಲ್ಲಿಂದ ಇವರು ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದಾಗ ನವೀನ್ಗೊಂದು ಡೌಟ್ ಬರುತ್ತೆ. ಯಾಕಂದ್ರೆ ಪೊಲೀಸರಾಗಿದ್ದಂತ ವೇಳೆಯಲ್ಲಿ ಅಟ್ಲೀಸ್ಟ್ ಯಾವ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದ್ರು, ಇವ್ರು ಯಾವ ಪೊಲೀಸ್ ಸ್ಟೇಷನ್ ಅಂತ ಹೇಳಿಲ್ಲ, ಬದಲಾಗಿ ಸರ್ಚ್ ವಾರೆಂಟ್ ಕೂಡ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅನುಮಾನ ಬಂದು ನೇರವಾಗಿ ಹೋಗ್ಬಿಟ್ಟು ವಿದ್ಯಾರಣ್ಯಪುರ ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಅನ್ನ ಕೊಡ್ತಾನೆ. ಕಂಪ್ಲೇಂಟ್ ಆಧರಿಸಿಕೊಂಡು ಪೊಲೀಸರು ಕೂಡ ಘಟನಾ ಸ್ಥಳಕ್ಕೆ ಬರ್ತಾರೆ. ಸುತ್ತಮುತ್ತ ಇರುವಂತಹ CCTV ಫುಟೇಜಸ್ ಆಗಿರ್ಬೋದು, ಜೊತೆಗೆ ಈ ನವೀನಿಂದ ಕೂಡ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡಿದ್ದಾದಂತಹ ಬಳಿಕ ಆರೋಪಿಗಳ ಪತ್ತೆಗೆ ಬಲೆ ಬೀಸ್ತಾರೆ. ಕೊನೆಗೆ ಮಲ್ಲಿಕಾರ್ಜುನ್ ಸಿಕ್ಬಿಡ್ತಾನೆ. ಮಲ್ಲಿಕಾರ್ಜುನ್ ಸಿಕ್ಬಿದ್ದಂತಹ ಸಂದರ್ಭದಲ್ಲಿ ವಿಚಾರಗಳು ಗೊತ್ತಾಗುತ್ತೆ. ಈತ ಸಬ್ ಇನ್ಸ್ಪೆಕ್ಟರ್ಗೆ ಅಂತ ಹೇಳಿ 2 ಬಾರಿ ಎಕ್ಸಾಮ್ ಬರೆದಿರ್ತಾನೆ, ಫೇಲ್ ಆಗ್ತಾನೆ. ಫೇಲ್ ಆಗಿದ್ದಂತ ಬಳಿಕ ಅಲ್ಲಿದ್ದಂತ 3
ಜನರ ಜೊತೆ ಸೇರ್ಕೊಂಡ್ಬಿಟ್ಟು ಈ ರೀತಿ ದರೋಡೆ ಮಾಡೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದ ಅನ್ನುವಂಥದ್ದು ಗೊತ್ತಾಗ್ಬಿಟ್ಟು ಸದ್ಯಕ್ಕೆ 4 ಜನರನ್ನು ಕೂಡ ವಿದ್ಯಾರಣ್ಯಪುರ ಪೊಲೀಸರು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಅವರಿಂದ 40,000 ರೂಪಾಯಿ ಹಣವನ್ನು ರಿಕವರಿ ಮಾಡ್ಕೊಂಡಿದ್ರೆ, ಉಳಿದಂತೆ 80,000 ರೂಪಾಯಿ ಹಣವನ್ನು ಇವರು ಗೂಗಲ್ ಪೇ ಮಾಡಿಸ್ಕೊಂಡಿದ್ರೆ ಆ ಒಂದು ಹಣವನ್ನು ಕೂಡ ರಿಕವರಿ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇನ್ನೊಂದೇನು ಅಂತಂದ್ರೆ ಇವರು ಕೇವಲ ಈ ಒಂದು ಕೃತ್ಯವನ್ನ ಮಾತ್ರ ಮಾಡಿದ್ದಾರೆ ಅಥವಾ ಇದೇ ರೀತಿಯಾಗಿ ಬೆಂಗಳೂರು ನಗರದಲ್ಲಿ ಬೇರೆ ಬೇರೆ ರೀತಿಯಂತ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ರ, ಬೇರೆ ಕಡೆ ಏನಾದರೂ ದರೋಡೆಯನ್ನ ಮಾಡಿದ್ರ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ 4 ಜನರನ್ನು ಕೂಡ ಅಷ್ಟೇ ಪೊಲೀಸ್ ಕಸ್ಟಡಿಗೆ ಪಡ್ಕೊಂಡು ಇನ್ನಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಮಹಿಳೆಯರ ಜೊತೆಯಲ್ಲಿ ಅಸಭ್ಯ ವರ್ತನೆ ತೋರಿದಂತ ಆರೋಪದ ಹಿನ್ನೆಲೆಯಲ್ಲಿ ಕಾಮುಕನಿಗೆ ಸಾರ್ವಜನಿಕರು ಧರ್ಮದೇಟನ್ನ ಕೊಟ್ಟಿದ್ದಾರೆ. ಕಂಬಕ್ಕೆ ಕಟ್ ಹಾಕಿ ಥಳಿಸಿದ್ದಾರೆ ಸಾರ್ವಜನಿಕರು. ಕಾರಣ, ಮಹಿಳೆಯರ ಜೊತೆಯಲ್ಲಿ ಈತ ಅಸಭ್ಯವಾಗಿ ವರ್ತಿಸಿದ್ದಾನೆ ಅಂತ ಆರೋಪವನ್ನ ಮಾಡಿ ಹುಬ್ಬಳ್ಳಿಯ ಈಶ್ವರನಗರದಲ್ಲಿ ನಡೆದಂತ ಘಟನೆ. ಮಹಿಳೆಯರ ಮುಂದೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದಂತೆ ಕಾಮುಕರಿಗೆ ಚಪ್ಪಲಿ ಸೇವೆ ಮಾಡಿದ್ದಾರೆ, ಧರ್ಮದೇಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಕಸ್ಬಾ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಿಡ್ರಿ ಹೊಡಕ್ ಹೋಗ್ಬಿಡ್ರಿ. ಏನ್ ಮಾಡಿ ಓಯ್ ಏನ್ ಮಾಡಿ ಓಯ್ ಏನ್ ಮಾಡಿ ಸಣ್ಣ ಹುಡುಗರು ಬೇಕಾಯ್ತು ಮುದ್ದೆ. ಎಷ್ಟು ವಯಸ್ಸು ಐತು ನೋಡ್ರಿ ಮನ್ಯಾಗ ನೆಮ್ಮದಿ ಬಿಡ್ರಿ ಹೊಡಕ್ ಹೋಗ್ಬಿಡ್ರಿ. ಏನ್ ಮಾಡಿ ಓಯ್ ಏನ್ ಮಾಡಿ ಓಯ್ ಏನ್ ಮಾಡಿ ಸಣ್ಣ ಹುಡುಗರು ಬೇಕಾಯ್ತು ಮುದ್ದೆ. ಎಷ್ಟು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ ಸುಂಡಿ. ಈತ ಅಪರಿಚಿತ ವ್ಯಕ್ತಿನ ಅಲ್ಲಿಗೆ ಅಥವಾ ಅಲ್ಲೇ ಇದ್ದಂತ ವ್ಯಕ್ತಿನ ಏನ್ ಮಾಹಿತಿ ಸಿಕ್ಕಿದೆ? ಆಮೇಲೆ ಪೊಲೀಸರು ಈಗ ಅರೆಸ್ಟ್ ಮಾಡಿದಾರ ಅವನ್ನ? ಶರ್ಮಿತಾ, ಏನಂದ್ರೆ ಈತ ಯಾರಿಗೂ ಅಲ್ಲಿ ಏರಿಯಾದ ವ್ಯಕ್ತಿ ಅಲ್ಲ. ಆದ್ರೆ ಆ ಬೇರೆ ಏರಿಯಾದಿಂದ ಬಂದು ಇಲ್ಲಿ ಏನಂದ್ರೆ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುವಂತ ಮತ್ತು ಒಂದು ರೀತಿನಲ್ಲಿ ಏನು ಒಂದು ಲೈಂಗಿಕ ದೌರ್ಜನ್ಯ ಕೊಡೋ ರೀತಿನಲ್ಲಿನೇ ವರ್ತನೆ ಮಾಡ್ತಾ ಇದ್ದ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ನೋಡಿ ಸಾಕಾಗಿ ಕೊನೆಗೆ ಅವನಿಗೆ ಧರ್ಮದೇಟ್ ಕೊಟ್ಟಿದ್ದಾರೆ. ಜೊತೆಗೆ ಅವನಿಗೆ ಚಪ್ಪಲಿ ಹಾರ ಹಾಕಿ ಹಲ್ಲೆ ಮಾಡಿದ್ದಾರೆ ಮತ್ತು ಏನು ಅವನ ಕೃತ್ಯವನ್ನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗೇನು ಪೊಲೀಸರು ಅವನ್ನ ವಶಕ್ಕೆ ತೆಗೆದುಕೊಂಡು ಅವನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬಟ್ ಅವನು ಯಾರು ಏನು ಅಂತ ಇನ್ನು ಮೇಲೆ ಮಾಹಿತಿ ಸಿಗಬೇಕಾಗಿದೆ. ಒಟ್ಟಾರೆ ಏನು ಪದೇ ಏನು ಮಹಿಳೆಯರ ಜೊತೆ ಏನು ಅಸಭ್ಯವಾಗಿ ವರ್ತನೆ ಮಾಡಿ ಏನು ಕಿರುಕುಳ ಕೊಡ್ತಾ ಇದ್ದ, ಆ ಕಿರುಕುಳದಿಂದ ಬೇಸತ್ತು ಜನ ಕೊನೆಗೆ ತಾವೇ ಏನು ಅವನು ಹಲ್ಲೆ ಮಾಡಿ ಪೊಲೀಸರಿಗೆ ಒಪ್ಪಿಸುವಂತ ಕೆಲಸ ಮಾಡಿದ್ದಾರೆ. ಶರ್ಮಿತಾ, ಅಂದ್ರೆ ಇವತ್ತೇ ಪ್ರತ್ಯಕ್ಷ ಆಗಿರೋದಾ ಈತ ಅಥವಾ ಸುಮಾರು ದಿವಸದಿಂದ ಈ ರೀತಿ ವರ್ತನೆಯನ್ನ ಅಲ್ಲಿ ತೋರಿಸ್ತಾ ಇದ್ದ? ಮತ್ತೆ ಮಾನಸಿಕ ಸ್ಥಿತಿ ಹೇಗಿದೆ ಅವನು? ಮಾತಾಡಿಸಿದಾಗ ನಾನೇನ್ ಮಾಡಿಲ್ಲ ಅಂತ ಆನ್ಸರ್ ಮಾಡ್ತಾ ಇದ್ದ ಆತ? ಶರ್ಮಿತಾ, ಇದು ಇವತ್ತೇ ಆಗಿದ್ರೆ ಅಷ್ಟೇನು ಇಷ್ಟು ವಿಕೋಪಕ್ಕೆ ಹೋಗ್ತಾ ಇದ್ದಿಲ್ಲ. ಈತ ಹಲವು ದಿನಗಳಿಂದಲೂ ಈ ರೀತಿ ಒಂದು ವರ್ತನೆ ಮಾಡ್ತಾ ಇದ್ದ. ಹೀಗಾಗಿ ಕೊನೆಗೆ ಅಂದ್ರೆ ಅವನ ವರ್ತನೆಯಿಂದ ಬೇಸತ್ತು ಜನ ಏನಂದ್ರೆ ಇವತ್ತು ಹಲ್ಲೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಮತ್ತು ಅವನು ಆ ಸಂದರ್ಭದಲ್ಲಿ ಏನೋ ನಾನು ಮಾಡಿಲ್ಲ ಇತ್ಯಾದಿಯಾಗಿ ಹೇಳ್ತಾ ಇದ್ದಾನೆ. ಆದ್ರೆ ಒಂದ್ ರೀತಿನಲ್ಲಿ ಅವನು ಏನಂದ್ರೆ ತನ್ನ ತಪ್ಪು ಅರಿವಾಗಿದ್ರು ಸಹ ಸಾರ್ವಜನಿಕವಾಗಿ ಮತ್ತಷ್ಟು ಹಲ್ಲೆ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ನಾನು ಆ ಕೃತ್ಯ ಮಾಡಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ಆದ್ರೆ ಏನ್ ಪದೇ ಈ ರೀತಿಯ ಕೃತ್ಯನ ನೋಡಿದಂತ ಜನ ಇವತ್ತೇನಂದ್ರೆ ಹಲ್ಲೆ ಮಾಡುವ ಮೂಲಕ ಧರ್ಮದೇಟ್ ಕೊಟ್ಟಿದ್ದಾರೆ ಅಂತ. ಥ್ಯಾಂಕ್ ಯು ಶಿವರಾಮ ಕ್ಷಣದ ಮಾಹಿತಿಗೆ. ಬೆಂಗಳೂರಿನ ಜಿಗಣಿಯಲ್ಲಿ ಅಂತಾರಾಜ್ಯ ಕಳ್ಳನನ್ನ ಬಂಧಿಸಲಾಗಿದೆ. 4 ರಾಜ್ಯಗಳಿಗೆ ಬೇಕಾಗಿದ್ದ ಈ ಕಳ್ಳ ಬೆನ್ನತ್ತಿ ಹಿಡಿದಿದ್ದಾರೆ ಆತನನ್ನ ಪೊಲೀಸರು. ಸಿನಿಮಾ ಸ್ಟೈಲ್ನಲ್ಲಿ ಕಳ್ಳನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. 4 ರಾಜ್ಯಗಳಿಗೆ ಬೇಕಾಗಿದ್ದ ಈತ ಕನಕಪುರದ ಮುಳ್ಳಳ್ಳಿ ವಾಸಿ 35 ವರ್ಷದ ಶಿವಕುಮಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಬೆಂಗಳೂರಿನ ಜಿಗಡಿಯಲ್ಲಿ ಈತನನ್ನ ಅರೆಸ್ಟ್ ಮಾಡಿರೋದು. ಬಂಧಿತನಿಂದ 3 ಬೈಕ್ ಸೇರಿದಂತೆ 130 ಗ್ರಾಂ ಚಿನ್ನವನ್ನ ಜಪ್ತಿ ಮಾಡಲಾಗಿದೆ. ಕೊಲೆ, ಸುಲಿಗೆ, ಕಳ್ಳತನ ಸೇರಿದಂತೆ 60 ಪ್ರಕರಣಗಳಲ್ಲಿ ಈತ ಪಾಲ್ಗೊಂಡಿದ್ದಾನೆ ಅಂತೇಳಿ ಈತನ ಮೇಲೆ ಆರೋಪ ಇದೆ. ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಈತ ಕಳ್ಳತನ ಮಾಡಿದ್ದಾನೆ. ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 13 ಪ್ರಕರಣ ಇದೆ. ಕೋಣನಕುಂಟೆ ಬಳಿ ಇರುವಂತ ಅಕ್ಕನ ಮನೆಗೆ ಬಂದಾಗ ಪೊಲೀಸರು ಈತನನ್ನ ಲಾಕ್ ಮಾಡಿದ್ದಾರೆ. ಜಿಗಣಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದ ತಂಡದಿಂದ ಆರೋಪಿಯ ಬಂಧನ ಆಗಿದೆ. ಫಿಲ್ಮ್ ಸ್ಟೈಲಲ್ಲೇ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿರೋದು. ಈತನನ್ನ ಅರೆಸ್ಟ್ ಮಾಡಿದಂಥ ಟೈಮ್ನಲ್ಲಿ 3 ಬೈಕ್ ಮತ್ತೆ 130 ಗ್ರಾಂ ಚಿನ್ನವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಸುಮಾರು 4 ರಾಜ್ಯಕ್ಕೆ ಈತ ಬೇಕಾಗಿದ್ದ ಅಂತಾರಾಜ್ಯ ಕಳ್ಳ. ಕರ್ನಾಟಕದವನೇ ಈತ. ಬೆಂಗಳೂರನ್ನು ಕೂಡ ಸಾಕಷ್ಟು ಬಾರಿ ಟಾರ್ಗೆಟ್ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈತ ಅಕ್ಕನ ಮನೆಗೆ ಬಂದಿದ್ದಾನೆ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕ ತಕ್ಷಣ ಅಲರ್ಟ್ ಆಗಿದ್ದಾರೆ. ಹೋಗಿ ಈತನನ್ನ
ಅರೆಸ್ಟ್ ಮಾಡಿದ್ದಾರೆ.